ತಿರುಗೇತನು ಓಡುತ್ತ ಪ್ರಕಟಿಸಿರಿ. ತಾನು ಹೇಳಿದ ಹಾಗೆ ತಿರುಗೇತನು ಓಡುತ್ತ ಪ್ರಕಟಿಸಿರಿ. ಗೀತಂ ಗೀತಂ ಜಯ ಜಯ ಗೀತಂ ಕೈತಟಿ ಹಾಡುವೆವು. ಯೇಸುರಾಜೇತನು ಬಟಿಸುವೆವು. ಅಂತಕರ ಪ್ರಿಯರೆಲ್ಲರ ಸಂಘವು ನಡುಗುತ್ತ ಓಡಿದರು. ಅನ್ನತರ ಪ್ರಿಯರೆಲ್ಲರ ಸಂಘವು ನಡುಗುತ್ತ ಓಡಿದರು. ಇನ್ನು ದೂತಗಣಗಳ ಧ್ವನಿಯನ್ನು ಕೇಳಿ ಭಯಪಟ್ಟು ನಡುಗಿದರು. ಇನ್ನು ದೂತಗಣಗಳ ಧ್ವನಿಯನ್ನು ಕೇಳಿ ಭಯಪಟ್ಟು ನಡುಗಿದರು. ಗೀತಂ ಗೀತಂ ಜಯ ಜಯ ಗೀತಂ ಕೈತಟಿ ಹಾಡುವೆವು. ಯೇಸುರಾಜೇತನು ಜಯ ಪಠಿಸುವೆವು. ದ್ವಾರಗಳು ತೆರೆದು ಧೈರ್ಯದಿಂದ ನಡೆಯಿರಿ, ಜಯವೀರರನ್ನು ಬರಲು. ದ್ವಾರಗಳು ತೆರೆದು ಧೈರ್ಯದಿಂದ ನಡೆಯಿರಿ, ಜಯವೀರರನ್ನು ಬರಲು. ನಿಮ್ಮ ಮೇಲ ತಾಳ ವೈದ್ಯಗಳು ತುತ್ತೂರಿ ಗಳನ್ನಟ್ಟಿ ಧ್ವನಿಸಿರಿ. ನಿಮ್ಮ ಮೇಲ ತಾಳ ವೈದ್ಯಗಳು ತುತ್ತೂರಿ ಗಳನ್ನಟ್ಟಿ ಧ್ವನಿಸಿರಿ. ಗೀತಂ ಗೀತಂ ಜಯ ಜಯ ಗೀತಂ ಕೈತಟಿ ಹಾಡುವೆವು. ಯೇಸುರಾಜನೇತನು ಹಲ್ಲೆಲೂಯಾ ಜಯಾರ್ಭಟಿಸುವೆವು. ಯೇಸುರಾಜೇತನು ಹಲ್ಲೆಲೂಯಾ ಜಯಾರ್ಭಟಿಸುವೆವು. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ನನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ದೈವಿಕ ಆರಾಧನೆಗೆ ಹೋಗೋಣ. ಈ ದಿನದ ದೈವಿಕ ಮನ್ನವನ್ನ ತರಲು ಸಿದ್ಧವಾಗಿರುವಂತವರು ನಮ್ಮ ಮೈಸೂರು ಸಭೆಯ ಬೋಧಕರಾದಂತ ಅಮಿತ್ ರಾವ್, ನಮ್ಮೆಲ್ಲರಿಗೂ ಚಿರಪರಿಚಿತರು. ಈ ಬೆಳಗ್ಗೆ ಕರ್ತನ ಆತ್ಮನ ಮುಖಾಂತರವಾಗಿ ಕರ್ತನ ಸಂದೇಶವನ್ನು ತರುವುದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ಸಂದೇಶಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವರನ್ನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಸಂದೇಶವನ್ನ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಪಾಸ್ಟರ್, ಧನ್ಯವಾದಗಳು. ಸುಂದರವಾದಂತಹ ಮುಂಜಾನೆಯ ವೇಳೆಯಲ್ಲಿ ಮತ್ತೊಂದು ಸಾರಿ ದೇವರು ನಮ್ಮನ್ನು ಪ್ರೀತಿಸಿ ಕನಿಕರಿಸಿ ನಮ್ಮನ್ನು ಹಾಸಿಗೆಯಿಂದ ನೇರವಾಗಿ ಎಬ್ಬಿಸಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಆತ್ಮೀಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ಲಿಕ್ಕಾಗುವಂತೆ ದೇವರು ತಾನೇ ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಅನಂತ ಅನಂತ ಸ್ತುತಿ ಸ್ತೋತ್ರಗಳು ಸಲ್ಲಿಸುವಂತವನಾಗಿದ್ದೇನೆ. ಇಂಥ ಒಳ್ಳೆ ಸಮಯವನ್ನು ಕಾಣದೆ ಎಷ್ಟೋ ಜನರು ಹಾಸಿಗೆಯಲ್ಲಿಯೇ ತನ್ನ ಜೀವಿತವನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಅನಾರೋಗ್ಯ ಪೀಡಿತರಾಗಿ ಕೆಟ್ಟ ಕೆಟ್ಟ ಕಾಯಿಲೆಗೆ ಒಳಗಾಗಿ ಸಾವು ಜೀವನದ ನಡುವೆ ಹೋರಾಡುತ್ತಾ ಆಸ್ಪತ್ರೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಆದರೆ ಅಲ್ಪ ಮಾನವರಾದ ನಮ್ಮನ್ನು, ಬಲಹೀನರಾದ ನಮ್ಮನ್ನು, ಪಾಪಿಗಳಾದ ನಮ್ಮನ್ನು, ಬಡವರಾದ ನಮ್ಮನ್ನು ಕ್ರಿಸ್ತನು ಎಷ್ಟೋ ಪ್ರೀತಿ ಮಾಡಿ ನಮ್ಮನ್ನು ಇನ್ನೂ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಉಳಿಸಿ ನಮ್ಮನ್ನು ಕಾಪಾಡುತ್ತಾ ನಮ್ಮನ್ನು ನಡೆಸುತ್ತಾ ಕರ್ತನು ಬರ್ತಾ ಇದ್ದಾನೆ. ಕರ್ತನಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಸಾಲದು. ಕರ್ತನು ಅಷ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾನೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ದೇವರಿಗೂ ಸ್ತೋತ್ರ ಹೇಳ್ತೇನೆ. ಎರಡನೇದಾಗಿ ಹಿರಿಯ ಬೋಧಕರಾಗಿರುವಂತ ಪಾಸ್ಟರ್ ಎಂ ರಾಜುರವರಿಗೂ ಸಹ ನನ್ನ ವಂದನೆಗಳು ಸಲ್ಲಿಸುವಂತನಾಗಿದ್ದೇನೆ. ಹಾಗೂ ಕೂಡಿ ಬಂದಿರುವಂತ ತಮ್ಮೆಲ್ಲರಿಗೂ ಸಹ
ನನ್ನ ಗುರು ರಕ್ಷಕನಾದಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರೀತಿಯಿಂದ ದೇವರ ವಾಕ್ಯದ ಕಡೆಗೆ ನಿಮ್ಮನ್ನು ನಾನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನೇ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟವರಾಗಿ ತಂದೆ ದೇವರಲ್ಲಿ ಕೇಳಿಕೊಳ್ಳೋಣ, ಯೇಸುವೆ ನಮ್ಮ ಜೊತೆ ನೀನು ಮಾತನಾಡು ಎಂಬುದಾಗಿ ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ದೇವ್ರೆ, ನಿನ್ನ ಮುದ್ದು ಮಗನು ನಮ್ಮ ದಿವ್ಯ ರಕ್ಷಕನು ಆಗಿರುವಂತ ಕ್ರಿಸ್ತೇಸುವಿನ ಅತಿ ಪರಿಶುದ್ಧವಾದಂತ ನಾಮದಲ್ಲಿ ನಿಮಗೆ ವಂದನೆಗಳು ಸಲ್ಲಿಸ್ತೇನೆ ಕರ್ತ. ತಂದೆಯೇ, ನಿನ್ನ ಆತ್ಮನನ್ನು ಕಳಿಸಿಕೊಡು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಆತನು ಮಾತನಾಡಲಿ, ನಮ್ಮನ್ನು ಎಚ್ಚರಿಸಲಿ, ನಮ್ಮನ್ನು ಗದರಿಸಲಿ, ನಮ್ಮನ್ನು ಖಂಡಿಸಲಿ ಎಂಬುದಾಗಿ ನಿನ್ನಲ್ಲಿ ನಾನು ಕೇಳ್ತಿದ್ದೇನಪ್ಪ. ಘನ ಮಾನ ಮಹಿಮೆ ನಿನಗಾಗಲಿ. ನನ್ನ ಹೃದಯ ಧ್ಯಾನವು, ನನ್ನ ಬಾಯಿ ಮಾತುಗಳು ನನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂತ ನಾಮದಲ್ಲಿ ದೀನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್, 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 ಆಮೆನ್. ಈ ದಿನ ನಾನು ಮುಂಜಾನೆಯ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತಕ್ಕಂತ ವಿಚಾರ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿ ಅಥವಾ ಹುಷಾರಾಗಿರಿ ಎಂಬ ವಿಷಯದಲ್ಲಿ ನಾನು ಮಾತನಾಡಲಿಕ್ಕೆ ಹೋಗ್ತೇನೆ. ನಮ್ಮ ಮಕ್ಕಳನ್ನು ಯಾವುದಾದರೂ ಒಂದು ಊರಿಗೆ ನಾವು ಕಳಿಸುವಾಗ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಬಹಳಷ್ಟು ಜಾಗರೂಕರಾಗಿರ್ರಿ, ಹುಷಾರಾಗಿ ಹೋಗಿ, ಹುಷಾರಾಗಿ ಮುಟ್ರಿ ಎಂಬುದಾಗಿ ನಾವು ಅವರಿಗೆ ಹೇಳ್ತೇವೆ. ಯಾವ ರೀತಿ ಹೇಳ್ತೇವೆ ಅಂದ್ರೆ, ಬಸ್ಸಲ್ಲಿ ಹೋಗುವಾಗ ಹುಷಾರಾಗಿ ಹೋಗು, ಹುಷಾರಾಗಿ ಟಿಕೆಟ್ ಇಟ್ಕೋ, ಹುಷಾರಾಗಿ ಹಣ ಇಟ್ಕೋ, ಹುಷಾರಾಗಿ ಊಟ ಮಾಡು, ಹುಷಾರಾಗಿ ನಿದ್ರೆ ಮಾಡು, ಹುಷಾರಾಗಿ ಲಗೇಜ್ ಇಟ್ಕೋ, ಹುಷಾರಾಗಿ ಮೊಬೈಲ್ ಇಟ್ಕೋ. ಒಟ್ಟಾರೆ ಆ ಊರಿಗೆ ಮುಟ್ಟಿದ ತಕ್ಷಣ ನನಗೆ ಹುಷಾರಾಗಿ ಬಂದಿದ್ದೇನೆ ಮಮ್ಮಿ ಡ್ಯಾಡಿ ಅಂತ ಹೇಳು ಎಂಬುದಾಗಿ ಮಕ್ಕಳನ್ನು ನಾವು ಹೇಳಿ ಊರಿಗೆ ಕಳಿಸ್ತೇವೆ. ಈ ಲೋಕದ ಮಕ್ಕಳನ್ನು ನಾವು ಇಷ್ಟು ಕೇರು ತೆಗೆದುಕೊಳ್ಳುವಾಗ, ಜಾಗೃತಿ ತೆಗೆದುಕೊಳ್ಳುವಾಗ, ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದಂತ ಪ್ರಭು ಯೇಸು ಕ್ರಿಸ್ತನು ನಮ್ಮ ವಿಷಯದಲ್ಲೂ ಸಹ ಬಹಳಷ್ಟು ಜಾಗೃತೆ ವಹಿಸ್ರಿ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಲೂಕನ ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 34ನೇ ಮತ್ತು 34ರಿಂದ 36ನೇ ವಚನ ಹೇಳುತ್ತೆ, ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳ್ತಕ್ಕಂತ ಒಂದು ಮಾತು ಈ ರೀತಿಯಾಗಿದೆ: ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮೊದಲಿನಿಂದಲೂ, ಅಮಲಿನಿಂದಲೂ, ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲಗಳಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಯೇಸು ಕ್ರಿಸ್ತನು ತಾನು ಜೀವಿಸುವ ಕಾಲದಲ್ಲಿ ಶಿಷ್ಯರಿಗೆ ಹೇಳ್ತಕ್ಕಂತ ಒಂದು ಮಾತು, ಓ ಶಿಷ್ಯರೇ ಅಥವಾ ಓ ಜನರೇ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದು. ಯಾಕೆ? ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನು ನಿಮ್ಮ ಮ್ಯೂಟ್ ಮಾಡ್ಕೊಳ್ರಿ, ಡಿಸ್ಟರ್ಬೆನ್ಸ್ ಆಗ್ತದೆ ನನಗೆ. ಮಾತನಾಡ್ತಿದ್ರಿ ನೀವು ಎಲ್ರು, ದಯವಿಟ್ಟು. ಓಕೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ಯೇಸು ಕ್ರಿಸ್ತನು ಜಾಗರೂಕರಾಗಿ ಇರ್ರಿ ಎಂಬುದಾಗಿ ಹೇಳ್ತಿದ್ದಾನೆ ಎಂಬುದಾಗಿ ನೋಡುವಾಗ, ಖಂಡಿತವಾಗಿ ಈ ಮಾನವನು ಬಿದ್ದು ಹೋಗ್ತಾನೆ, ಪಾಪದಲ್ಲಿ ಬಿದ್ದು ಹೋಗ್ತಾನೆ, ಮೋಸದಲ್ಲಿ ಬಿದ್ದು ಹೋಗ್ತಾನೆ, ಸೈತನ ವಶಕ್ಕೆ ಆಗ್ತಾನೆ ಎಂಬುದಾಗಿ
ಯೇಸು ಕ್ರಿಸ್ತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರವೇ ಹೇಳ್ತಾ ಇದ್ದಾನೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಮತ್ತೆ ಮುಂದೆ ಹೇಳ್ತಾನೆ, ಅತಿ ಭೋಜನದ ಮೊದಲಿನಿಂದಲೂ, ಅಮಲಿನಿಂದಲೂ, ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ. ಇವತ್ತು ನೋಡಿ, ಬರೇ ಜನ ಊಟ ಊಟ ಊಟ. ಎಲ್ಲಿ ಹೋದ್ರು, ಯಾವ ಮದುವೆಯಲ್ಲಿ ಹೋದ್ರು, ಯಾವ ಪ್ರಾರ್ಥನೆ ಕೂಟಕ್ಕೆ ಹೋದ್ರು, ಅಥವಾ ಯಾವ ನಾವು ಹೊರಗಡೆ ಹೋದ್ರು, ಜನ ಅಂತೂ ಲೈನ್ ಊಟ 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 ಊಟ. ಬಿರಿಯಾನಿ ಮಾಡಿದ್ದೇವೆ, ಕಬಾಬ್ ಮಾಡಿದ್ದೇವೆ, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ, ಪಾಯಸ ಮಾಡಿದ್ದೇವೆ, ನಾನು ಗಪ್ಚುಪ್ ತಿಂದೆ, ಚುರುಮುರು ತಿಂದೆ, ಸಮೋಸ ತಿಂದೆ. ಬರೇ ತಿನ್ನುವಂಥದ್ದು ಹೆಚ್ಚಾಗಿ ಹೋಗಿದೆ. ಅತಿ ಭೋಜನದ ಮೊದಲಿನಿಂದಲೂ. ಇವಾಗ ನೋಡಿ, ಎಲ್ಲಾದ್ರೂ ಒಂದು ಪ್ರಾರ್ಥನೆ ಕೂಟ ನಡೆಯುವಾಗ ಅಥವಾ ಸಭೆಗಳಲ್ಲೇ ನಾವು ಏನಾದ್ರೂ ಪ್ರಾರ್ಥನಾ ಕೂಟ ನಡೆಸುವಾಗ ಊಟ ಅಂದ್ರೆ ಜನ ಬರ್ತಾರೆ. ಊಟ ಇಲ್ಲ ಅಂದ್ರೆ ಜನ ಬಹಳಷ್ಟು ಕಮ್ಮಿ ಜನ ಬರ್ತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಊಟ ಅಂದ್ರೆ ಬಹಳಷ್ಟು ಜನ ಎಲ್ಲಾ ಕಡೆ ಯಾರು ಸಭೆಗೆ ಬರಲ್ವೋ ಅವರೆಲ್ಲ ಸಭೆಗೆ ಬರ್ತಾರೆ. ಆದರೆ ಊಟ ಇದೆ ಅಂದ್ರೆ ಬಹಳಷ್ಟು ಜನ ಬರ್ತಾರೆ, ಊಟ ಇಲ್ಲ ಅಂದ್ರೆ ಅನೇಕ ಜನರು ಕಡಿಮೆ. ಅಂದ್ರೆ ಊಟಕ್ಕೆ ಪ್ರಾಧಾನ್ಯತೆ ನಾವು ಕೊಡ್ತಾ ಇದ್ದೇವೆ. ಅಮಲಿನಿಂದಲೂ, ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ. ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಏನಾಗುತ್ತೆ, ಬರುತ್ತೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಹೌದು ಪ್ರಿಯರೇ, ಇವತ್ತು ನಾವೆಲ್ಲರೂ ಸಹ ಎಚ್ಚರವಾಗಿರಬೇಕು. ಯಾಕಂದ್ರೆ ಲೋಕವು ಬಹಳಷ್ಟು ಕೆಟ್ಟು ಹೋಗಿದೆ. ಲೋಕದಲ್ಲಿ ಬಹಳಷ್ಟು ಮಲಿನತ್ವ ತುಂಬಿಕೊಂಡಿದೆ. ಸೈತಾನನು ಅನೇಕ ಜನರನ್ನು ಆಳ್ತಾ ಇದ್ದಾನೆ. ಸೈತಾನನಿಗೆ ಅನೇಕ ಜನರು ವಶವಾಗಿದ್ದಾರೆ. ಎಷ್ಟೋ ಜನ ಈ ಲೌಕಿಕವಾದಂತ ಆಸೆ ಪಾಸೆಗೆ ಒಳಗಾಗಿ, ಎಷ್ಟೋ ಜನ ತಿನ್ನುವಂಥದ್ರಲ್ಲಿ ಕುಡಿಯುವುದರಲ್ಲಿ ಒಳಗಾಗಿ ಅನೇಕ ಜನರು ಕ್ರಿಸ್ತನ ನಂಬಿಕೆಯಿಂದ ದೂರ ಹೋಗ್ತಾ ಇದ್ದಾರೆ. ಸಂಪಾದನೆ ಮಾಡಬೇಕು, ಸೈಟ್ ತಗೊಳ್ಬೇಕು, ದುಡ್ಡು ಗಳಿಸ್ಬೇಕು, ಬಡ್ಡಿಗೆ ಬಿಡಬೇಕು, ಫಿಕ್ಸೆನ್ ಮಾಡ್ಬೇಕು. ಸೊ ಅನೇಕ ಜನರು ನಾವು ಫಾರಿನ್ ಕಂಟ್ರಿ ಹೋಗ್ಬೇಕು ಸಂಪಾದನೆ ಮಾಡ್ಲಿಕ್ಕೆ, ನಮ್ಮ ಮಕ್ಕಳನ್ನ ಕಳಿಸ್ಬೇಕು, ನಾವು ಲೋಕದಲ್ಲಿ ಬಹಳಷ್ಟು ಉನ್ನತವಾಗಿ ಬೆಳಿಬೇಕು, ಬಹಳಷ್ಟು ಮೇಲೆ ಬರಬೇಕು. ಇದನ್ನೇ ಅನೇಕ ಜನರು ತುಂಬಿಕೊಂಡಿದ್ದಾರೆ ಪ್ರಿಯರೇ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಯಾಕಂದ್ರೆ ಇಂಥ ಜನರು ಅಂತ್ಯ ಕಾಲದಲ್ಲಿ ಏಳುತ್ತಾರೆ ಎಂಬುದಾಗಿ ಕರ್ತನ ವಾಕ್ಯ ನಮಗೆ ಹೇಳ್ತಾ ಇದೆ. ಎಫೆಸ್ಯ 5ನೇ ಅಧ್ಯಾಯ 15-16ನೇ ವಚನ ನೋಡುವಾಗ ಅಲ್ಲಿ ಹೀಗೆ ದೇವರ ವಾಕ್ಯ ಹೇಳ್ತದೆ, ಆದ ಕಾರಣ ನೀವು ನಡುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಎಫೆಸ ಸಭೆಗೆ ಬರಿತಾ ಇದ್ದಾನೆ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡ್ಕೊಳ್ರಿ. ನಾನು ಯಾವ ರೀತಿಯಾಗಿ ಜೀವನ ಮಾಡ್ತಿದ್ದೇನೆ, ನಾನು ಯಾವ ರೀತಿಯಾಗಿ ಬದುಕ್ತಾ ಇದ್ದಾನೆ, ನನ್ನ ಕುಟುಂಬ ಯಾವ ರೀತಿಯಾಗಿ ಜೀವಿಸ್ತಾ ಇದೆ, ನನ್ನ ಮಕ್ಕಳು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾರೆ, ನಾನು ಯಾವ ರೀತಿಯಾಗಿ ನಾನು ಬದುಕ್ತಾ ಇದ್ದೇನೆ ಎಂಬುದಾಗಿ ನಾವು ನಮ್ಮ ಕುರಿತು ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ಜ್ಞಾನವಿಲ್ಲದವರಾಗಿರದ ಜ್ಞಾನವಂತರಾಗಬೇಕು. ಈ ದಿನಗಳು ಏನಂತ ಹೇಳ್ತಾನೆ,
ಕೆಟ್ಟವುಗಳಾಗಿವೆ. ಈ ದಿನಗಳು ಬಹಳಷ್ಟು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ಇವತ್ತು ನಮಗೆ ಎಷ್ಟೋ ಸಮಯವನ್ನು ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಅನೇಕ ಜನರು ಈ ಸಮಯ ಬಹಳಷ್ಟು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ದೇವರಿಗಾಗಿ, ದೇವ ಸೇವೆಗೋಸ್ಕರ ಸಮಯವು ಕಳೀತಾ ಇಲ್ಲ ವಿನಃ ವ್ಯರ್ಥವಾದಂತ ಕಾರ್ಯಗಳಲ್ಲಿ ಜನ ಸಮಯವನ್ನು ಕಳೀತಾ ಇದ್ದಾರೆ. ಅದಕ್ಕೋಸ್ಕರವೇ ಪೌಲನು ಎಚ್ಚರಿಕೆ ನೀಡ್ತಿದ್ದಾನೆ. ಏನಂದ್ರೆ, ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ನೀವು ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ ಕರ್ತನ ವಾಕ್ಯ ನಮ್ಗೆ ಹೇಳ್ತಾ ಇದೆ ಪ್ರೇರೆ. ಇವತ್ತು ಈ ಮೊಬೈಲ್ಸ್, ಟಿವಿ, ಲ್ಯಾಪ್ಟಾಪ್, ಕಂಪ್ಯೂಟರು ಇದು ಬಂದು ಮನುಷ್ಯನನ್ನು ಬಹಳಷ್ಟು ಕೆಡಿಸ್ತಾ ಇದೆ. ಈ ಮೊಬೈಲ್ ಅಲ್ಲಿ ಕಾಲ ಕಳೆಯುವಷ್ಟು, ಸಮಯ ಕಳೆಯುವಷ್ಟು ಬೇರೆ ಮನುಷ್ಯನ ಯಾವುದ್ರಲ್ಲೂ ಸಹ ಕಾಲ ಕಳೀತಾ ಇಲ್ಲ. ಈ ಮೊಬೈಲ್ ಇಲ್ಲ ಅಂದ್ರೆ, ಈ ಟಿವಿ ಇಲ್ಲ ಅಂದ್ರೆ ಮನುಷ್ಯನೇ ಇರ್ಲಿಕ್ಕೆ ಆಗ್ತಾ ಇಲ್ಲ. ಬಾತ್ರೂಮ್ಗೆ ಹೋದ್ರು ಮೊಬೈಲ್ ಬೇಕು, ಊಟ ಮಾಡ್ತಿರೋ ಮೊಬೈಲ್ ಬೇಕು, ಸತ್ಯವೇದ ಧ್ಯಾನ ಮಾಡುವಾಗಲೂ ಪಕ್ಕದಲ್ಲಿ ಮೊಬೈಲ್ ಇರಬೇಕು, ಚರ್ಚ್ಗೆ ಬರುವಾಗಲೂ ಮೊಬೈಲ್ ಇರಬೇಕು. ಪ್ರತಿ ಒಂದರಲ್ಲಿ ಮೊಬೈಲ್ ಏನಾಗಿದೆ ಅಂದ್ರೆ ಎಲ್ಲಾ ಸಮಯವೂ ಈ ಮೊಬೈಲ್ ಅಲ್ಲೇ ಕೊಡ್ತಾ ಇದ್ದೇವೆ. ಸಮಯ ಬಹಳಷ್ಟು ವ್ಯರ್ಥ ಮಾಡ್ಕೊಳ್ತಾ ಇದ್ದೇವೆ. ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಮೆಸೆಂಜರ್ ಗಳಲ್ಲಿ ಸುಮ್ಮನೆ ಸಂದೇಶ ಕಳಿಸೋದು, ಚಾಟ್ ಮಾಡೋದು, ಲಾಭ ಏನಿಲ್ಲ ಅನೇಕರಿಗೆ. ಆದ್ರೂ ಸಹ ಮಾಡ್ತಾ ಇದ್ದಾರೆ. ಸಮಯ ತುಂಬಾ ವ್ಯರ್ಥ ಮಾಡ್ತಿದ್ದಾರೆ. ಒಂದು ವೇಳೆ ಮೊಬೈಲ್ ಎಷ್ಟು ಕಾಳೆ ಕಷ್ಟ ನಾವು ಸತ್ಯವೇ ಧ್ಯಾನ ಮಾಡುವುದಾದ್ರೆ ನಾವೆಷ್ಟೋ ಭಕ್ತಿವಂತರಾಗ್ತೇವೆ, ಎಷ್ಟೋ ಆ ಕರ್ತನ ಹತ್ತಿರ ಬೆಳಿತೀವಿ ನಾವು. ಸೊ ಅದನ್ನು ಮಾಡದೆ ಎಷ್ಟೋ ಜನ ಈ ಮೊಬೈಲ್ಗಳಲ್ಲಿ, ಟಿವಿಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ಚಾಟ್ ಮಾಡುವುದರಲ್ಲೇ, ಮಾತಾಡುವುದರಲ್ಲೇ ಎಷ್ಟೋ ಜನ ಸುಮ್ಮನೆ ಕಾಲವನ್ನು ಕಳೀತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಪೌಲ ಹೇಳ್ತಿದ್ದಾನೆ, ನೀವು ಜಾಗರೂಕರಾಗ್ರಪ್ಪ, ಸಮಯ ವ್ಯರ್ಥ ಮಾಡ್ಕೊಳ್ಬೇಡ್ರಿ ನೀವು. ಈ ಕಾಲಗಳು ಬಹಳ ಕೆಟ್ಟವುಗಳಾಗಿವೆ. ಸೈತಾನನು ಅನೇಕದನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ನೀವು ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಬಹು ಬೆಲೆ ಉಳ್ಳದೆ ನೀವು ಎಣಿಸ್ರಿ ಎಂಬುದಾಗಿ ಕರ್ತನ ವಾಕ್ಯ ನಮ್ಗೆ ಹೇಳ್ತಾ ಇದೆ ಪ್ರಿಯರೇ. ಮತ್ತು ಒಂದು ಥೆಸಲೋನಿಕ ಪುಸ್ತಕ 5ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ ಬಹಳ ಚಂದವಾಗಿ. 5ನೇ ಅಧ್ಯಾಯ 3ನೇ ವಚನ, ಥೆಸಲೋನಿಕ. ಓಕೆ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು, ಗರ್ಭಿಣಿಗೆ ಪ್ರಸವೇದನೆಯು ಬರುವ ಪ್ರಕಾರ ಬರುವುದು, ಅವರು ಹೇಗೋ ತಪ್ಪಿಸಿಕೊಳ್ಳಲಾರರು. ಇವತ್ತು ಅನೇಕ ಜನರು ಹೇಳ್ತಿದ್ದಾರೆ, ನಾನು ಸಮಾಧಾನವಾಗಿದ್ದೇನೆ, ನಾನು ನಿರ್ಭಯವಾಗಿದ್ದೇನೆ, ಯಾವ ಕೇಡು ನನಗೆ ಉಂಟಾಗ್ತಾ ಇಲ್ಲ, ನಾವು ಬಹಳಷ್ಟು ಬಿಂದಾಸ್ ಆಗಿದ್ದೇವೆ, ಸಮೃದ್ಧಿ ಆಗಿದ್ದೇವೆ, ನಮ್ಮ ಹತ್ರ ಹಣ ಇದೆ, ಆಸ್ತಿ ಇದೆ, ಪಾಸ್ತಿ ಇದೆ ಅನ್ನುವಂತ ಸಂದರ್ಭದಲ್ಲಿ ಹೇಳ್ತಾ ನೋಡ್ರಿ, ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ. ಲಾಸ್ ಏಂಜಲ್ಸ್ ಅಲ್ಲಿ ನಿಮಗೆ ಕಳೆದ ತಿಂಗಳಲ್ಲಿ ಏನಾಯ್ತು ಎಂಬುದಾಗಿ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ಪ್ರಿಯರೇ. ಆ ದಿನಗಳ ಆ ಒಂದು ಕಾಡ್ಗಿಚ್ಚು ಬರುವುದಕ್ಕಿಂತ ಹಿಂದಿನ ದಿನಗಳಲ್ಲಿ ಅವ್ರು ಎಷ್ಟು ಖುಷಿಯಾಗಿದ್ರು ಅಂದ್ರೆ, ಅವ್ರು ಏನ್ ಹೇಳ್ತಿದ್ರಂತೆ, ದೇವರೇ ಇಲ್ಲ, ನಾವೇ ದೇವರುಗಳು. ನೋಡಿ, ನಮ್ಮ ಹತ್ರ ಎಷ್ಟು ಶ್ರೀಮಂತಿಕೆ ಇದೆ, ನಾವೆಷ್ಟು ಒಳ್ಳೆ ಮನೆ ಕಟ್ಟಿಸ್ಕೊಂಡಿದ್ದೇವೆ, ನಾವೇನೆಲ್ಲ ಮಾಡ್ತಿದ್ದೇವೆ. ಅವ್ರ ಮನೆಗಳಲ್ಲಿ ಬಾರ್ ಮಾಡ್ಕೊಂಡಿದ್ರು, ಅವ್ರ ಮನೆಯಲ್ಲಿ ವೇಷವಾಟಿಕೆ ಮಾಡ್ಕೊಂಡಿದ್ರು, ಏನೆಲ್ಲ ಮಾಡ್ಕೊಂಡಿದ್ರು. ಚೆನ್ನಾಗಿ ಬಿಂದಸಾಗಿ ನಾವು ನಿರ್ಭಯವಾಗಿದ್ದೇವೆ, ನಾವು ಸಂತೋಷವಾಗಿದ್ದೇವೆ, ನಾವು ಸಮಾಧಾನಕರವಾಗಿದ್ದೇವೆ, ನಮ್ಮ ಹತ್ರ ಎಲ್ಲ ಇದೆ ಎಂಬುದಾಗಿ ಕುಣಿದು ಕುಪ್ಪಳಿಸುವ ದಿನಗಳಲ್ಲಿ ಸಡನ್ಲಿ ಆಗಿ ಕಾಡ್ಗಿಚ್ಚು ಬಂದು ಇಡೀ ಲಾಸ್ ಏಂಜಲ್ಸ್ ಎಲ್ಲ ಸುಟ್ಟು ಹೋಯ್ತು. ಪಕ್ಕದಲ್ಲಿ ಸಮುದ್ರ ಪ್ರಿಯರೇ, ಪಕ್ಕದಲ್ಲಿ ಸಮುದ್ರ, ಆದ್ರೂ ಸಹ ಬೆಂಕಿ ನಂದಿಸ್ಲಿಕ್ಕೆ ಆಗ್ಲಿಲ್ಲ.
ಅದಕ್ಕೋಸ್ಕರ ಇದೇ ರೀತಿಯಾಗಿ ಬರುತ್ತೆ ನಮ್ಮ ಮೇಲೆ. ಅದಕ್ಕೋಸ್ಕರ ನೀವು ಎಚ್ಚರವಾಗಿರ್ರಿ. ನಾವು ಸಮಾಧಾನವಾಗಿದ್ದೇವೆ, ಸಂತೋಷವಾಗಿದ್ದೇವೆ, ಆನಂದವಾಗಿದ್ದೇವೆ, ಖುಷಿಯಾಗಿದ್ದೇವೆ, ಸಂಪಾದನೆ ಮಾಡ್ತಿದ್ದೇವೆ, ಕಡಿಸ್ಕೊಳ್ತಿದ್ದೇವೆ, ತೆಗೆದುಕೊಳ್ತಿದ್ದೇವೆ, ಕುಡಿತಿದ್ದೇವೆ, ಮೋಜು ಮಾಡ್ತಿದ್ದೇವೆ ಎಂಬುದಾಗಿ ಹೇಳುವ ಕಾಲಗಳಲ್ಲೇ ಬರುತ್ತದೆ ಅಂತ ಸತ್ಯವೇದ ನಮ್ಗೆ ಹೇಳ್ತಾ ಇದೆ ಪ್ರಿಯರೇ. ಅದಕ್ಕೋಸ್ಕರ ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ದೇವಜನರೇ, ಇವತ್ತು ನಾವೆಲ್ಲರೂ ಸಹ ಎಚ್ಚರವಾಗಿರಬೇಕು. ಬಹಳಷ್ಟು ಆತ್ಮಿಕವಾಗಿ ನಿದ್ರೆ ಮಾಡ್ತಾ ಇದ್ದೇವೆ, ಭಕ್ತಿವಂತರಾಗ್ತಿಲ್ಲ, ಆಜ್ಞೆಗಳನ್ನು ಕೈಕೊಳ್ಳಿಕ್ಕೆ ಪ್ರಯಾಸ ಪಡ್ತಾ ಇಲ್ಲ, ಸಬ್ಬತ್ತನ್ನು ಬಹಳಷ್ಟು ಗೌರವಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಸಬ್ಬತ್ತನ್ನು ಕೈಕೊಂಡು ಹೋಗ್ಲಿಕ್ಕೆ ಮುತುರ್ಜಿ ವಹಿಸ್ತಾ ಇಲ್ಲ. ಹೇಗೋ ವಾರಕ್ಕೊಂದ್ಸಲಿ ಬರ್ತೆ ಹೋಗೋಣ ಅನ್ನುವಂತ ಉದಾಸೀನದಿಂದ ಅನೇಕ ಜನರು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಪ್ರಿಯರೇ. ಆದರೆ ಈ ಕಾಲಗಳು ಕೆಟ್ಟವುಗಳಾಗಿವೆ. ನಿಮ್ಮ ವಿಷಯದಲ್ಲಿ ಏನಾಗಿರಿ, ಜಾಗರೂಕರಾಗಿರಿ, ಹುಷಾರಾಗಿರ್ರಿ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ ನಾವು. ಒಂದು ರೋಮನ್ಸ್ 13ನೇ ಅಧ್ಯಾಯ 13ನೇ ವಚನ ಹೇಳ್ತಾರೆ ನೋಡ್ರಿ. ರೋಮನ್ಸ್ 13ನೇ ಅಧ್ಯಾಯ 13ನೇ ವಚನ. ಓಕೆ, 11ರಿಂದ ಓದ್ತೀನಿ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದ್ವಂದ್ವತನ, ಕುಡುಕತನಗಳಲ್ಲೇ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಾಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಾಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸರಾಗಿ ನಡೆದುಕೊಳ್ಳೋಣ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನ ಧರಿಸಿಕೊಳ್ಳೋಣ. ಎಂಥ ಒಂದು ಅದ್ಭುತವಾದಂತ ವಚನವನ್ನು ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೀತಿದ್ದಾನೆ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿಯುತ್ತಿದ್ದನ್ನೆಲ್ಲ ಮಾಡಿರಿ. ಅಂದ್ರೆ ನೀವು ಭಕ್ತಿವಂತರಾಗಿ ಹೋಗ್ರಿ. ಈಗಿನ ಕಾಲವು ಆತ್ಮಿಕವಾಗಿ ಮಲ್ಕೊಳ್ಳೋದಲ್ಲ, ಆತ್ಮಿಕವಾಗಿ ಎಚ್ಚರಗೊಳ್ಳತಕ್ಕಂತ ಕಾಲವಾಗಿದೆ. ಸಾಕು, ಇಷ್ಟು ಹೊತ್ತು ಮಾಡಿದ್ದು, ಇಷ್ಟು ದಿನ ಕ್ರಿಸ್ತನಿಂದ ದೂರ ಹೋಗಿದ್ದು, ಇಷ್ಟು ದಿನ ವಾಕ್ಯದಿಂದ ದೂರ ಹೋಗಿದ್ದು, ಇಷ್ಟು ದಿನ ಸಭೆಯಿಂದ ದೂರ ಹೋಗಿದ್ದು, ಇಷ್ಟು ದಿನ ಸಬ್ಬತ್ತಿನ ದೂರ ಹೋಗಿದ್ದು, ಇಷ್ಟು ದಿನ ಆಜ್ಞೆ ಕೈಕೊಳ್ಳೋ ದೂರ ಹೋಗಿದ್ದು, ಈಗ ಸಾಕು. ಬನ್ರಿ, ಎಚ್ಚರ ಪಡ್ಕೊಳ್ರಿ. ನಾವು ಮೊದಲು ನಂಬಿದ ಕಾಲದಲ್ಲಿ ಇದ್ದುದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಗಿದೆ. ಕ್ರಿಸ್ತನು ಬರ್ಲಿಕ್ಕಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಸಹ ಏನ್ ಮಾಡ್ರಿ, ಈ ದ್ವಂದ್ವತನ ಆಗಲಿ, ಕುಡುಕತನಗಳಲ್ಲಾಗಲಿ, ಕಾಮ ವಿಲಾಸ, ನಿರ್ಲಜ್ಜ ಕೃತ್ಯಗಳಾಗಲಿ, ಜಗಳ, ಹೊಟ್ಟೆಕಿಚ್ಚುಗಳಾಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸರಾಗಿ ನಡೆದುಕೊಳ್ಳೋಣ. ಅಷ್ಟು ಮಾತ್ರ, ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನ ಧರಿಸಿಕೊಳ್ಳ್ರಿ. ಎಂತ ಒಂದು ಅದ್ಭುತವಾದಂತ ವಾಕ್ಯ ನೋಡ್ರಿ. ದೇಹದ ಆಸೆಗಳನ್ನೇ ಪೂರೈಸುವುದಕ್ಕಾಗಿ ಇವತ್ತು ಮನುಷ್ಯನು ಬಹಳಷ್ಟು ಚಿಂತೆ ಮಾಡ್ತಾ ಇದ್ದಾನೆ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಧರಿಸಿಕೊಳ್ಬೇಕು, ಏನ್ ಕಟ್ಟಬೇಕು, ಏನ್ ತೆಗೆದುಕೊಳ್ಬೇಕು, ಎಷ್ಟು ಸಂಪಾದನೆ ಮಾಡ್ಬೇಕು, ಎಲ್ಲಿಡಬೇಕು, ಎಲ್ಲ ಬರೇ ಈ ಒಂದು ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತೆ ಮಾಡ್ತಿದ್ದಾನೆ. ಆದರೆ ಒಂದು ಪ್ರಿಯರೇ, ಈ ಭೂಲೋಕದಲ್ಲಿ ಏನೆಲ್ಲ ಸಂಪಾದನೆ ಮಾಡಿದರೂ ಸಹ ಎಲ್ಲವೂ ಬೆಂಕಿಯಿಂದ ಸುಟ್ಟು ಕರ್ಕಲಾಗ್ತದೆ. ನೆನ್ಪಿಟ್ಕೊಳ್ರಿ, ನಮ್ಮ ಜೊತೆ ಏನು ಬರುವುದಿಲ್ಲ, ನಾವೇನು ತೆಗೆದುಕೊಂಡು ಹೋಗೋದಕ್ಕಾಗುವುದಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನ ಧರಿಸಿಕೊಳ್ಳುವಾಗ ಮಾತ್ರ ಅದು ನಮ್ಮ ಜೊತೆ ಬರುವಂತದ್ದಾಗಿದೆ. ಅದಕ್ಕೋಸ್ಕರ ಇಂಥ ಒಂದು
ಕೃತ್ಯಗಳನ್ನು ಬಿಟ್ಟು ಸ್ವಾಮಿ ಹೇಳ್ತಾನೆ, ಎಚ್ಚರವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇನ್ನೊಂದು ವಾಕ್ಯ ಓದೋಣ. ಯಾಕೋಬನ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನಕ್ಕೆ ತಿರುಗಿಸೋಣ. ಯಾಕೋಬನ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ತಿರುಗಿಸೋಣ. ಓದಲಪ್ಪ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ಥ್ಯಾಂಕ್ ಯು ಸರ್. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ಈಗ ವಧೆಯ ದಿವಸ ಅಂತಂದ್ರೆ ಕೊಲ್ಲುವ ದಿವಸ, ಅಂದ್ರೆ ಕಟ್ ಮಾಡ್ತಾರಲ್ಲ ಕುರಿಗೆ, ಆ ಒಂದು ವಧೆಯ ದಿವಸ ಬಂದರು ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ಆ ಕುರಿ ಗೊತ್ತಿಲ್ಲ ಪಾಪ, ಆದ್ರೂ ಸಹ ಅದೇನಾಗ್ತಿದೆ, ಕೊಬ್ಬಿಸಿಕೊಳ್ತಾ ಇದೆ, ತಿಂತದೆ, ಹಾಕ್ತಾ ಇದ್ದಾನೆ. ಯಾರು ಕಟ್ ಮಾಡುವವನು ಕಟ್ಕೊಂಡು ಬಹಳಷ್ಟು ಕುರಿಗೆ ಹಾಕ್ತಾ ಇದ್ದಾನೆ. ಅದೇನಾಗ್ತದೆ ಗೊತ್ತಿಲ್ಲ ಪಾಪ, ಅದಕ್ಕೆ ಬಹಳಷ್ಟು ಕೊಬ್ಬಿಸಿಕೊಳ್ತದೆ. ಹಾಗೆ ನಮಗೆ ಗೊತ್ತುಂಟು ನಮ್ಮ ಯಾವ ರೀತಿಯಾಗಿ ಜೀವಿಸ್ಬೇಕು, ಯಾವ ರೀತಿಯಾಗಿ ಬದುಕಬೇಕು ಅಂತ ಗೊತ್ತುಂಟು, ಏನಾಗುತ್ತೆ ನಮ್ ಲೈಫು ಅಂತ ಗೊತ್ತುಂಟು. ಆದ್ರೂ ಸಹ ನಾವೇನ್ ಮಾಡಿದ್ದೇವೆ, ನಮ್ಮನ್ನು ನಾವು ಕೊಬ್ಬಿಸಿಕೊಳ್ತಾ ಇದ್ದೇವೆ. ಪ್ರಿಯರೇ, ಇದನ್ನು ಬಿಟ್ಟು ಇವತ್ತು ಸ್ವಾಮಿ ನಮ್ಮ ಜೊತೆ ನೇರವಾಗಿ ಮಾತನಾಡ್ತಾ ಇದ್ದಾರೆ, ನಮ್ಮನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಎಲ್ಲ ಪಾಪದ ಕೃತ್ಯಗಳು, ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ ಮಾಡ್ತಕ್ಕಂಥ ಪ್ರಯತ್ನಗಳು ಎಲ್ಲವನ್ನು ಬಿಟ್ಟು ನಮ್ಮ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡು ಕುಟುಂಬವಾಗಿ ಆತನ ಬರಣವನ್ನು ನಾವು ಕಾಯಬೇಕೆಂಬುದಾಗಿ ಕರ್ತನ ವಾಕ್ಯ ಹೇಳ್ತಿದೆ. ಕೊನೆಯದಾಗಿ ಒಂದು ವಚನ ಮುಗಿಸ್ತೀನಿ ನಾನು. 1 ಕೊರಿಂಥೆ 10:12 ಹೇಳ್ತದೆ, ಆದ ಕಾರಣ ನಿಂತಿದೆನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರ್ಲಿ ಎಂಬುದಾಗಿ. ಇವತ್ತು ನಾವು ನಿಂತಿದ್ದೇವೆ ಅಂತ ನಾವು ಕೊಚ್ಚಿಕೊಳ್ಳದ ಹಾಗೆ ಬೀಳದಂತೆ ಎಚ್ಚರವಾಗಿರ್ಬೇಕು. ಮೊನ್ನೆ ಭಾನುವಾರ ದಿವಸ ನಮ್ಮ ಮನೆಗೆ ಇಬ್ಬರು ಸಹೋದರಿಯರು ಬಂದಿದ್ರು. ನಾನು ಒಳಗಿನ ಕೋಣೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇಬ್ಬರು ಸಹೋದರಿಯರು ಬಂದ್ರು. ಅವ್ರು ಯಾವ್ದೋ ಒಂದು ಸಭೆ ಅಂತ ಹೇಳಿದ್ರು, ಮರ್ತೀನಿ ನಾನು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ಪಾಸ್ಟರ್ ಅಂತ ಗೊತ್ತು, ಯಾರೋ ಹೇಳಿದಾರೆ, ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬ್ರದರ್, ಈ ಯೆರೂಸಲೇಮ್ ಇದೆಲ್ಲ, ರೆವಲ್ಯೂಷನ್ ಅಲ್ಲಿ ಯೆರೂಸಲೇಮ್ ಪಟ್ಟಣ ಒಂದು ತಾಯಿ ಅಂತೆ. ಆ ಮೊದಲಿಂಗನು ಬಂದು ಆತನು ಮದುಮಗನಂತೆ. ಸೊ ಈ ಯೆರೂಸಲೇಮ್ ಆ ತಾಯಿ ಬರ್ತಾಳಂತೆ, ಭೂಲೋಕಕ್ಕೆ ತಾಯಿ ಬರ್ತಾಳಂತ ಅವ್ರು ಏನೇನೋ ಹೇಳ್ತಾ ಇದ್ರು. ನಾನೊಂದ್ 2-3 ವಾಕ್ಯ ಕೊಡುವಾಗ ಅವರ ಸತ್ಯವೇದ ಮುಚ್ಚು ಹೊರಟೋಗ್ಬಿಟ್ರು. ಅಂದ್ರೆ ಹೇಳ್ತಾನೆ, ಕೊನೆ ಕಾಲದಲ್ಲಿ ಈ ರೀತಿಯಾಗಿ ಅನೇಕ ಜನರು ಬರ್ತಾ ಇರ್ತಾರೆ, ಗೊತ್ತಿರೋರಿಗೆ ಬರ್ತಾ ಇದಾರೆ. ಅನೇಕ ಜನರು ಅಯ್ಯೋ ಹಿಂಗ್ ಹೇಳತ್ತಲ್ವ, ಇವ್ರು ಹೇಳದೆ ಸತ್ಯ ಅಂತ ಅನೇಕ ಜನರು ಬಿದ್ದು ಹೋಗ್ತಾ ಇದ್ದಾರೆ. ಸೊ ನಮ್ಮ ಕೈಯಲ್ಲಿ ಸತ್ಯವೇದ ಕೊಡಲ್ಪಟ್ಟಿದೆ, ಮತ್ತು ಈಸಿ ವೈಟ್ ಬುಕ್, ಅನೇಕ ಪ್ರವಾದನೆ ಆತ್ಮಗಳ ಬುಕ್ ನಮ್ಮ ಹತ್ರ ಇದೆ. ಬಹಳಷ್ಟು ಓದಿ ಎಚ್ಚರವಾಗಿರಿ, ಬೀಳದಂತೆ ನೋಡ್ಕೊಳ್ರಿ. ಯಾಕಂದ್ರೆ ಇನ್ನು ಅನೇಕ ಜನರು ಮೋಸ ಮಾಡುವಂತವ್ರು, ದೇವರ ವಾಕ್ಯನ ಉಲ್ಟಾ ಮಾಡುವಂತವ್ರು, ನಂಬುವಂತ ರೀತಿಯಿಂದ ಮಾತಾಡ್ತಕ್ಕಂಥವ್ರು ಇನ್ನೂ ಬರುವಂತವರಾಗಿದ್ದಾರೆ. ಸೊ ಅದಕ್ಕೋಸ್ಕರವೇ ನಮ್ಮ ಕೊಡಲ್ಪಟ್ಟಿರುವಂತ ಈ ಬೆಳಕಿನಲ್ಲಿ ಈ ಎಚ್ಚರಿಕೆ ಸಂದೇಶಗಳು ನಾವು ಹಿಡಿದುಕೊಂಡು ನಾವು ಜೀವಿಸೋಣ. ಯಾಕಂದ್ರೆ ಕರ್ತನು ಬರ್ಲಿಕ್ಕಿದ್ದಾನೆ. ಒಂದ್ ವೇಳೆ ಈ ಸತ್ಯನ ಬಿಟ್ಕೊಟ್ಬಿಟ್ರೆ ಖಂಡಿತವಾಗಿ ನಾಶವಾಗ್ಲಿಕ್ಕೆ ಹೋಗ್ತೇವೆ. ಸೊ ಅದಕ್ಕೋಸ್ಕರವೇ ನಮ್ಮ ವಿಷಯದಲ್ಲಿ ನಾವು ಜಾಗರೂಕರಾಗಿರ್ಬೇಕು. ಅತಿ ಭೋಜನದ ಮಡನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಮ್ಮ ಹೃದಯಗಳು ಭಾರವಾಗಿರಬಾರದು. ನಾವು ಏನ್ ಮಾಡ್ತೀವಿ ಅಂದ್ರೆ ದೇವರಲ್ಲಿ ನಾವು ಬೆಳ್ಕೊಂಡು ಹೋಗೋಣ. ಖಂಡಿತವಾಗಿ ಭೂಲೋಕದಲ್ಲಿ ನಾವು ದೇವರಿಗೋಸ್ಕರ ಜೀವಿಸುವಾಗ, ಬದುಕುವಾಗ, ಬಾಳುವಾಗ ರಕ್ಷಕನು ಬಂದು ನಮ್ಮನ್ನು ಆತನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲದಿದ್ದರೆ ನಾವಿಲ್ಲೇ ಬಿಡಲ್ಪಡ್ತೇವೆ, ಅಗ್ನಿ ನರಕಕ್ಕೆ ಒಳಗಾಗ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಈ ಎಚ್ಚರಿಕೆ ಸಂದೇಶ ನಮ್ಮ ಜೀವಿತ ಅಳವಡಿಸಿಕೊಂಡು ಹೋಗೋಣ. ದೇವರು ಈ ಸಣ್ಣ ವಾಕ್ಯವನ್ನು ಆಶೀರ್ವಾದ ಮಾಡಿ ನಿಮ್ಮ ನಡೆಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಆಮೇನ್, 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 ಆಮೇನ್. ಆದಂತ ಸಂದೇಶಕ್ಕಾಗಿ ಬೋಧಕರಂತ ಅಮಿತ್ ರಾವ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಮುನ್ನಡೆಸಿ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ
ಈ ದಿನದ ಪ್ರಾರ್ಥನೆಗೆ ಹೋಗೋಣ. ಹಿರಿಯರಾದಂತ ಯಶವಂತ ಮುಂಗೋಲ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಬೋಧಕರಂತ ಎಸ್ ಟಿ ಸಾಲ್ಮಂಡ್ ಅವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಮುಂದೆ ತಿಳಿಸಬೇಕೆಂಬುದಾಗಿ ಕೇಳುವಂತನಾಗಿದ್ದೇನೆ. ಪಾಸ್ಟ್ರೆ, ಹೇಳಿ. ನಮ್ಮ ಮಿಸ್ಸಸ್ ಅವರು ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 1 ವರ್ಷದ ಮಟ್ಟಿಗೆ ಅವರಿಗೆ ಕೆಲಸ ಕೊಟ್ಟಿದ್ರು. ಈಗ ಮೊದಲಿನ ಟೀಚರ್ ಬರ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಅವರಿಗೆ ಒಂದು ಕೆಲಸ ಅಲ್ಲಿ ಸಿಗುವ ಹಾಗೆ, ಇಲ್ಲದ್ರೆ ಕೆಲಸ ಕಂಟಿನ್ಯೂ ಆಗುವ ಹಾಗೆ ಏನ ಪ್ರಾರ್ಥನೆ ಮಾಡಿ ಕಾರ್ಯ ಮಾಡಬೇಕಾಗಿ. ಓಕೆ. ಸೊ ಮತ್ತೆ ಯಾವ್ದಾದ್ರು ವಿಜ್ಞಾಪನೆಗಳಿದ್ರೆ? ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್, ಹೇಳಿ. ನಮ್ಮ ಅವರು ವಜ್ರಮ್ಮ ಅಂತ ಹೇಳ್ಬಿಟ್ಟು ಅವ್ರ ಕಣ್ಣು ಸಮಸ್ಯೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಮತ್ತೆ ಜಯಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ. ಖಂಡಿತವಾಗಿ. ಸೊ ಸಹೋದರರಂತ ಜಾನ್ ಡೇವಿಡ್ ಅವರ ಶ್ರೀಮತಿ ಅವರ ಕೆಲಸಕ್ಕಾಗಿ, ವಜ್ರಮ್ಮ ಮತ್ತು ಜಯಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಬಳ್ಳಾರಿ ಸಭೆಯ ದುರಸ್ತಿಗಾಗಿ ಪ್ರಾರ್ಥನೆ ಮಾಡೋಣ. KP ಅವರ ಕೆಲಸ ಕಾರ್ಯಗಳಿಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಅಸ್ವಸ್ಥರಾಗಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. RN ಎಂಬತಕ್ಕಂಥ ಮಗುವಿಗಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಪರೀಕ್ಷೆಗಳು ಪ್ರಾರಂಭವಾಗಿದೆ. PUC ಸೆಕೆಂಡ್ ಇಯರ್ ಪರೀಕ್ಷೆಗಳು ಪ್ರಾರಂಭವಾಗಿದೆ. ಎಕ್ಸಾಮ್ಸ್ ಹಬ್ಬದಲ್ಲಿ ಬಿದ್ದಿದೆ. ದೇವರು ಅಡ್ವೆಂಟಿಸ್ಟ್ ಮಕ್ಕಳಿಗೆ ವಿಶೇಷವಾದಂತ ಬಲವನ್ನ ನೀಡಬೇಕಾಗಿದೆ. ತೀರ್ಮಾನದಲ್ಲಿ ದೇವರು ಅವ್ರನ್ನ ಆಶೀರ್ವಾದ ಮಾಡ್ಲಿ, ಕಾಪಾಡ್ಲಿ, ತನ್ನ ಸತ್ಯಕ್ಕಾಗಿ ನಿಲ್ಲುವಂತೆ ಕಾರ್ಯ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತ ಯಶವಂತ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರ್ಗಾ ಈ ಸುಂದರವಾದಂತಹ ಇನ್ನೊಂದು ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ನೀನು ಹೇಳಿದ ರೀತಿಯಲ್ಲಿ ಎಲ್ಲಿಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆಯಲ್ಲಿ ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಪ್ರತಿ ಒಂದೊಂದು ಕುಟುಂಬಗಳನ್ನು ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಅವರ ಕುಂದು ಕೊರತೆಗಳನ್ನು ಬಲ್ಲವನಾಗಿದ್ದಿ ಸ್ವಾಮಿ. ಅವರ ಕಷ್ಟಗಳನ್ನ ನೀನು ಬಲ್ಲವನಾಗಿದ್ದಿ. ಅವರ ನೋವುಗಳನ್ನ ನೀನು ತಿಳಿದವನಾಗಿದ್ದಿ. ಅವರ ಕಾಯಿಲೆಗಳನ್ನ ನೀನು ಬಲ್ಲವನಾಗಿದ್ದಿ ಕರ್ತನೆ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಪ್ರತಿ ಒಂದೊಂದು ಕುಟುಂಬಗಳನ್ನ ನೀನು ಮುಟ್ಟಿ ಸ್ವಾಮಿ. ಅವರಿಗೆ ಬೇಕಾದಂತಹ ಧೈರ್ಯವನ್ನ, ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇವತ್ತಿನ ಸಂದೇಶವನ್ನು ಕೊಂಡಂತ ಬೋಧಕರನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಇವತ್ತಿನ ಸಂದೇಶವು ಸ್ವಾಮಿ ಬರೀ ಕೇಳುವುದೇ ಅಷ್ಟೇ ಅಲ್ಲ ಸ್ವಾಮಿ, ಆ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಸಂದೇಶದ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ವಿಶೇಷವಾಗಿ ಅನೇಕ ಮನವಿಗಳನ್ನ ಇವತ್ತಿನಲ್ಲಿ ಹೇಳಿದ್ದಾರೆ ಸ್ವಾಮಿ. ಮಿಸ್ಟರ್ ಡೇವಿಡ್ ಅವರ ಪತ್ನಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಕೇಳಿಕೊಂಡಿರುವಾಗ ಸ್ವಾಮಿ, ಅದನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅದಕ್ಕೆ ಬೇಕಾದಂತ ಪರಿಹಾರವನ್ನು ಕೊಡುವಂತ ಕರ್ತನು ನೀನಾಗಿದ್ದಿ ಸ್ವಾಮಿ. ಅವರನ್ನು ವಿಶೇಷವಾಗಿ ನೀನು ಮುಟ್ಟಿ ಸ್ವಾಮಿ. ಯಾವುದಕ್ಕೂ ಭಯಪಡದೆ, ಯಾವುದಕ್ಕೂ ಅಂಜದೆ, ಹೌದು ನಮ್ಮ ದೇವರಿದ್ದಾರೆ, ಖಂಡಿತವಾಗಿ ನನಗೆ ಬೇಕಾದಂತ ಕೆಲಸವನ್ನು ಕೊಡುತ್ತಾರೆ ಅನ್ನುವಂತ ವಿಶ್ವಾಸ, ನಂಬಿಕೆಯನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ 2 ಸಹೋದರಿಯವರನ್ನ ಈಗಾಗಲೇ ಲೋಕೇಶ್ ಅವರು ಹೇಳಿದ್ದಾರೆ. ಅವರ ಹೆಸರುಗಳನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರನ್ನು ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರಲ್ಲಿರತಕ್ಕಂಥ ತೊಂದರೆಯನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರ ಕಾಯಿಲೆಯನ್ನ ನೀನು ತಿಳಿದವನಾಗಿದ್ದಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಅವರನ್ನು ಮುಟ್ಟಿ ಅವರಲ್ಲಿರತಕ್ಕಂಥ ಎಲ್ಲ ತೊಂದರೆಗಳಿಂದ ಬಿಡುಗಡೆ ಮಾಡಿ
ಅವರಿಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನ ಬಲವನ್ನ ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಲೋಕೇಶ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಪ್ರತಿನಿತ್ಯವೂ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳುವಂತಹ ಸಮಯದಲ್ಲಿ ಸ್ವಾಮಿ ಆ ಕುಟುಂಬವನ್ನು ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ, ಅವ್ರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆಯುವಾಗಿ ನೀನು ಅವರಿಗೆ ಸಹಾಯ ಮಾಡು. ಇನ್ನು KP ರವಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ, ಅವರ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರು ಮಾಡುವಂತ ಕೆಲಸಗಳಲ್ಲಿ ನೀನಿದ್ದು ಸ್ವಾಮಿ ಆ ಕೆಲಸ ಉತ್ತಮ ರೀತಿಯಿಂದ ನಡೆಯುವಾಗಿ ನೀನು ಸಹಾಯ ಮಾಡಬೇಕಾಗಿ ನೀನು ಕೇಳಿಕೊಳ್ಳುತ್ತೇನೆ. ಮತ್ತು ಬಳ್ಳಾರಿ ಸಭೆಯನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಆದಷ್ಟು ಬೇಗನೆ ಆ ಕಟ್ಟಡವನ್ನು ಕಟ್ಟಿ ಅದರೊಳಗಡೆ ಹೋಗಿ ದೇವರ ಸ್ವಾಮಿ ನಿನ್ನನ್ನು ಕೊಂಡಾಡುವಂತ ಒಂದು ಭಾಗ್ಯವನ್ನ ಆ ಸಭೆಗೆ ನೀನು ಮಾಡಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಇನ್ನೊಂದು ಆವರ್ತಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಇವತ್ತೊಂದಲ್ಲಿ ನಾವು ಮಾಡುವಂತ ಕೆಲಸಗಳಲ್ಲಿ ನಮ್ಮ ಪ್ರಯಾಣಗಳಲ್ಲಿ ನೀನಿದ್ದು ಸ್ವಾಮಿ, ಯಾವ ಅಪಾಯಗಳು ಅಪಘಾತಗಳು ಯಾವ ತರವಾದಂತಹ ನೋವುಗಳು ಕಾಯಿಲೆಗಳು ನಮ್ಮ ಹತ್ತಿರಕ್ಕೆ ಬಾರದಂತೆ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಸೋಲಿನೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ಸಹವಾಸವು ಇಸುವ ಮಾಧ್ಯಮದಲ್ಲಿ ಇಂದು ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟ ನಿನ್ನ ಪ್ರಿಯ ದಾಸನ ಮೇಲೆಯೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ. ನಾವು ಇಂದು ಕೈ ಹಾಕುವಂತ ಪ್ರತಿಯೊಂದು ಕೆಲಸದಲ್ಲಿ ಸ್ವಾಮಿ ನಾವು ಸಫಲವನ್ನ ಕಾಣುವ ಹಾಗೆ ನಮ್ಮೆಲ್ಲರನ್ನ ನಿನ್ನ ವಶದಲ್ಲಿ ಇಟ್ಟುಕೊಂಡು ನಿನ್ನ ಆತ್ಮವು ನಮ್ಮೆಲ್ಲರ ಮೇಲೆ ಇಂದು ಎಂದೆಂದು ನಿತ್ಯ ನಿರಂತರ ನೆಲೆಯಾಗಲಿ ಸ್ವಾಮಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಆರಾಧನೆಗಾಗಿ ದೇವರನ್ನ ಕೊಂಡಾಡುತ್ತಾ ಕೂಡಿ ಬಂದಂತ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ಆನೆಯವರಿಗೂ, ಉತ್ತಮವಾದಂತ ಸಂದೇಶವನ್ನ ತಂದಂತ ಪಾಸ್ಟರ್ ಮಿತ್ರ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಅಂಬುಲ್ ಸಾರ್ ಅವರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ದಿನ ಒಂದು ಸಂಗತಿಯನ್ನ ಪ್ರಕಟಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಬಹಳ ಜನ ಕೂಡಿ ಬಂದಿದ್ದೇವೆ. ಈ ವಿಷಯ ಮುಂದೆ ನಾನು ಯೋಚನೆ ಮಾಡುವಂತ ಈ ವಿಷಯದಲ್ಲಿ ನಾವೆಲ್ಲರೂ ಪಾಲು ಹೊಂದಬೇಕಾಗಿದೆ. ಸೊ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿಯೂ, ಅಂತಾರಾಷ್ಟ್ರೀಯ ಕನ್ನಡ ಕಾರ್ಯಕ್ರಮದಲ್ಲಿ ಕೂಡಿ ಬರ್ತಕ್ಕಂಥ ನಮ್ಮ ಈ ಎರಡು ಕುಟುಂಬಗಳಲ್ಲಿ ಬರುವಂತ ಒಂದು ಕುಟುಂಬಗಳನ್ನ ಒಟ್ಟಾಗಿ ಸೇರಿಸಿ ಒಂದು ದೈವಿಕ ಕೂಟವನ್ನ ನಡೆಸಬೇಕು. ಅದು ಮೈಸೂರಲ್ಲಿ ನಡೆಸಬೇಕೆಂಬುದಾಗಿ ಯೋಚನೆ ಮೊದಲಿಂದಲೂ ನಮ್ಮಲ್ಲಿ ಇದೆ. ಅದಕ್ಕಾಗಿ ಒಂದು ಸೂಕ್ತ ಸಮಯವನ್ನ ನಾವು ತೀರ್ಮಾನಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲಾ ಕುಟುಂಬಗಳು ಅದರಲ್ಲಿ ಬರಬೇಕೆಂಬುದಾಗಿ, ಅದರಲ್ಲಿ ಭಾಗವಹಿಸಿ ಆತ್ಮಿಕವಾದಂತ ಬಲವನ್ನ ಹೊಂದಿಕೊಳ್ಳುವಂತೆ ದೇವರ ಯೋಚನೆ, ದೇವರ ಚಿತ್ತವಾಗಿದೆ. ಅದಕ್ಕಾಗಿ ನಾವು ಎಲ್ಲರಲ್ಲಿಯೂ ಈ ವಿಷಯಗಳನ್ನ ಮನವಿ ಮಾಡ್ಕೊಳ್ತೇವೆ. ಎಲ್ಲರೂ ಬಂದ್ರೆ ದೇವರಿಗೆ ಮಹಿಮೆ ಆಗ್ತದೆ. ಹಾಗೆ ಆಗಲಿ. ಮತ್ತು ಈ ಸಮಯದಲ್ಲಿ ನಾನು ವಿಜ್ಞಾಪಿಸುವುದೇನಂತಂದ್ರೆ, ಎಲ್ಲಿ ಅಂದ್ರೆ ಯಾವ ತಿಂಗಳು ನಮಗೆ ಈ ಒಂದು ಕೂಟವನ್ನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಆರಾಧನೆ ನಂತರ ಅಲ್ಲಿಂದ ಬೀಳ್ಕೊಡ್ತೇವೆ ನಾವು.
ಬಟ್ ಶುಕ್ರವಾರ ಬೆಳಿಗ್ಗೆ ನಾವು ಪ್ರಾರಂಭ ಮಾಡ್ತೇವೆ. ಅದಕ್ಕಾಗಿ ನೀವು ಗುರುವಾರ ರಾತ್ರಿನೇ ಬಿಡಬೇಕಾಗ್ತದೆ. ಬರುವವರು, ಪ್ರಯಾಣ ಮಾಡ್ತಕ್ಕಂಥವ್ರು, ಪಕ್ಕದಲ್ಲಿದ್ದವರು ಅಲ್ಲಿ ಬಂದು ಜಾಯ್ನ್ ಆಗ್ಬಹುದು, ಏನ್ ತೊಂದರೆ ಇಲ್ಲ. ಬೆಳಿಗ್ಗೆ ದೂರದಿಂದ ಬರ್ತಕ್ಕಂಥವ್ರು ಗುರುವಾರ ದಿವಸನೇ ನಿಮ್ಮ ಪ್ರಯಾಣವನ್ನ ಪ್ರಾರಂಭಿಸಬೇಕಾಗ್ತದೆ. ಶುಕ್ರವಾರ, ಶನಿವಾರ 2 ದಿವಸ ಸಬ್ಬತ್ ದಿನದ ಕಾಲಗಳನ್ನ ಅಲ್ಲಿ ನಾವು ಕಳಿಬಹುದು. ಭಾನುವಾರ ಬೆಳಿಗ್ಗೆ ಆರಾಧನೆ ಆದ ನಂತರ ನಾವು ಆ ದಿನ ಎಲ್ಲಾದ್ರೂ ಹೋಗೋದಿದ್ರೆ ಹೋಗಿ ಆ ದಿನ ಸ್ಪೆಂಡ್ ಮಾಡಿ ಅನಂತರ ನಾವು ನಮ್ಮ ಸ್ಥಳಗಳಿಗೆ ತೆರಳುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು. ಇಲ್ಲಿ ಗಮನಕ್ಕೆ ತರಬೇಕಾದಂತ ವಿಷಯ ಅಂತಂದ್ರೆ, ಬಂದು ಹೋಗುವಂತ ಒಂದು ಖರ್ಚು ವೆಚ್ಚಗಳನ್ನ ತಾವು ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೇವೆ. ನಿಮ್ಮ ಪ್ರಯಾಣದ ಖರ್ಚು ವೆಚ್ಚಗಳನ್ನ, ಮತ್ತೆ ಅಲ್ಲಿ ಎಲ್ಲಾದ್ರೂ ನೀವು ವಿಸಿಟಿಂಗ್ ಮಾಡಕ್ ಹೋಗ್ಬೇಕಾದ್ರೆ ಅದು ನಿಮ್ಮ ವ್ಯವಸ್ಥೆ ಆಗ್ತದೆ. ಅಲ್ಲಿ ಇರ್ಲಿಕ್ಕೆ, ಊಟಕ್ಕೆ, ಕೂಟಗಳಿಗೆ ಬೇಕಾದಂತ ವ್ಯವಸ್ಥೆಯನ್ನ ನಾವು ಮಾಡುವಂತ ಒಂದು ಆಲೋಚನೆಯನ್ನು ಹೊಂದಿದ್ದೇನೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಬಂದು ಹೋಗುವಂತದ್ದಕ್ಕೆ ತಮ್ಮ ಸ್ವಂತ ಖರ್ಚಿನಿಂದ ಬರಬೇಕಾಗ್ತದೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ರಿ. ಮತ್ತು ಬಂದು ಹೋಗೋದಕ್ಕಾಗಿ ಮತ್ತು ಅಲ್ಲಿ ಉಳ್ಕೊಳ್ಳೋದಕ್ಕಾಗಿ, ಅಲ್ಲಿ ಇರೋದಕ್ಕಾಗಿ ಬೇಕಾದ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಜೊತೆಗೆ ನಮಗೆ ಬೇಕಾಗಿರೋದು ಎಷ್ಟು ಎಲ್ಲರಿಗೂ ಕನ್ವೀನಿಯಂಟ್ ಆಗುವಂತ ಒಂದು ಸಮಯ. ಏಪ್ರಿಲ್ ಅಲ್ಲಿ ಮಾಡ್ಬೇಕಾ, ಮೇನಲ್ಲಿ ಮಾಡ್ಬೇಕಾ, ಇದು ಗೊಂದಲದಲ್ಲಿದೆ. ಸೊ ಇದನ್ನ ನೀವು ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ಇದರಲ್ಲಿ ಭಾಗವಹಿಸ್ತಕ್ಕಂಥ ಇಚ್ಛಿಸುವಂತವ್ರು ಸ್ವಲ್ಪ ಒಂದು ತಿಂಗಳ ಮುಂಚಿತವಾಗಿ ಅಥವಾ ಒಂದು 20-15 ದಿವಸ ಮುಂಚಿತವಾಗಿ ನಮಗೆ ತಿಳಿಸಿದ್ರೆ ಅಲ್ಲಿ ನಾವು ಪೂರ್ವ ಸಿದ್ಧತೆಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಸೊ ನಮಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ನೀವು ಮೆಸೇಜ್ ಮಾಡ್ಬೋದು, ಫೋನ್ ಮಾಡ್ಬೋದು. ನೀವು ಬರ್ಲಿಕ್ಕೆ ಎಷ್ಟು ಮಂದಿ ಬರ್ತೀರಾ, ಕುಟುಂಬದಲ್ಲಿ ಎಷ್ಟು ಮಂದಿ ಬರ್ತೀರಾ, ಅದಕ್ಕೆ ಬೇಕಾದ ವ್ಯವಸ್ಥೆನ ನಾವು ಮಾಡ್ಬೇಕಾಗ್ತದೆ. ಬರುವಂತ ಎಲ್ರು ಎಷ್ಟೇ ಜನರು ಬಂದ್ರು ನಾವು ಅಲ್ಲಿ ಆಹ್ವಾನಿಸ್ತೇವೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ನಾವು ಮಾಡ್ತೇವೆ. ಸೊ ನೀವು ಬರುವಂತವರು ಎಷ್ಟು ಜನರು ಬರ್ತೀರಾ ಎಂಬತಕ್ಕಂತ ಸಂಖ್ಯೆನ ನಮ್ಗೆ ತಿಳಿಸ್ಬೇಕಾಗ್ತದೆ. ಮತ್ತು ಈಗ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಎಲ್ಲರಲ್ಲಿಯೂ ಇರುವಂತದ್ದು ರಜಾ ದಿನಗಳು ಈ ಏಪ್ರಿಲ್ ಮತ್ತು ಮೇ, ಈ 2 ತಿಂಗಳಲ್ಲಿ ಯಾವ ಡೇಟ್ಗೆ ಅನುಕೂಲ ಆಗ್ಬೋದು ನಮ್ಮೆಲ್ಲರಿಗೂ. ಮಕ್ಕಳ ರಜಾ ಆದ್ಮೇಲೆ ನಾವು ಬಂದು ಹೋಗೋದಕ್ಕೆ ಅನುಕೂಲಕರವಾದಂತ ಒಂದು ದಿನಾಂಕವನ್ನ ನಾವು ತೀರ್ಮಾನ ಮಾಡ್ಬೇಕಾಗ್ತದೆ. ಆ ವಿಷಯದಲ್ಲಿ ದಯಮಾಡಿ ನನಗೆ ಮೆಸೇಜ್ ಮಾಡ್ರಿ ಅಥವಾ ಫೋನ್ ಮುಖಾಂತರವಾಗಿ ಹೇಳಿ. ಮೆಜಾರಿಟಿ ಯಾವ್ರಿಗೆ ಹೆಚ್ಚು ಯಾವ ದಿನಾಂಕ ಬರ್ತದೆ ಆ ದಿನಾಂಕಕ್ಕೆ ನಾವು ನಿಗದಿಪಡಿಸೋಣ. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಬರ್ಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡ್ರಿ, ಮತ್ತು ತಾವೆಲ್ಲರೂ ಭಾಗವಹಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನ ದೇವರು ನಮಗೆ ಒದಗಿಸಿಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ವಿಷಯಗಳಲ್ಲಿ ಇಂದಿನಿಂದ ಪ್ರಾರ್ಥನೆಯಲ್ಲಿ ಇಡೋಣ. ಅದಕ್ಕೆ ಸಾಕಷ್ಟು ವ್ಯವಸ್ಥೆಗಳಾಗಬೇಕಾಗ್ತದೆ. ಇದರಲ್ಲಿ ದೇವರಿಗೆ ಮಹಿಮೆ ಆಗ್ಬೇಕಾಗ್ತದೆ. ನಾವೆಲ್ಲೂ ಕೂಡಿ ಬರ್ತಕ್ಕಂಥದ್ದು ಒಂದು ಮುಂದೆ ನಮ್ಮ ಸಭೆಗಳಲ್ಲಿ, ಇಲ್ಲಿಂದ ಹೋದ್ಮೇಲೆ ನಮ್ಮ ಸಭೆಗಳಲ್ಲಿ ಒಂದು ಆತ್ಮೀಕವಾದಂತ ಪುನರುಜ್ಜೀವನವನ್ನ, ಬದಲಾವಣೆಯನ್ನ ತರಲು ಸ್ವಾಮಿ ನಮ್ಮನ್ನ ಹೊಸದಾಗಿ ನೂತನವಾಗಿ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಬೇಕಾದಂತ ಎಲ್ಲಾ ಆತ್ಮನ ಕಾರ್ಯಗಳು ಅಲ್ಲಿ ನಡಿಲಿಕ್ಕಾಗುವ ಹಾಗೆ ಈಗಲಿಂದಲೇ ನಾವು ಬಲವಾಗಿ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಬೋಧಕರುಗಳು ನಿಮ್ಮ ಸಭೆಗಳಲ್ಲಿ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಈ ದಿನ ಸ್ವಾಮಿ ನಮ್ಮೆಲ್ಲರ ಕೆಲಸ ಕಾರ್ಯನ ಆಶ್ವಸಿ ಸಫಲಪಡಿಸಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಗೆ ನಾವು ಕೂಡಿ ಬರೋಣ. ದೇವರು ನಮ್ಮೊಂದಿಗಿರ್ಲಿ. ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ಕೊಳ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನ ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಿ. ಧನ್ಯವಾದ ಪುತ್ರೇ, ಧನ್ಯವಾದಗಳು. ವಾಕ್ಯ ತಿಳಿಸ್ಕೊಟ್ಟ ಅಮಿತ್ ಅವರಿಗೂ ಧನ್ಯವಾದಗಳು. ಎಲ್ಲರಿಗೂ ಜೈ ಕ್ರಿಸ್. ಒಳ್ಳೆ ವಾಕ್ಯವಾಗಿ ಅಮಿತ್ ಪಾಸ್ಟರ್ ಜೈ ಕ್ರಿಸ್. ಜೈ ಕ್ರಿಸ್ ಪಾಸ್ಟರ್. ಎಲ್ರಿಗೂ ಶುಭೋದಯ. ಹೇಳಿ. ಇವರು ಈ ಸ್ಯಾಮ್ಸಂಗ್ SMS 9